ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಇವತ್ತು ಕ್ಲೌಡ್9ಅಲ್ಲಿ ಬೇಬಿ ಶವರ್ ಇವೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೈಕ್ ಪ್ಯಾಕೇಜ್ ತೊಗೊಂಡ್ರೆ ಬೇಬಿ ಶವರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಏನು ಒಬ್ಬೊಬ್ಬರಿಗೆ ಕರೆದ್ಬಿಟ್ಟು ಮಾಡೋದಲ್ಲ. ಸೊ ಎಷ್ಟೊಂದು ಜನ ಅಂದರೆ ಇವಾಗ ಆಗಸ್ಟ್ ಮಂತ್ ಡೆಲಿವರಿ ಇರೋರನ್ನ ಜುಲೈಯಲ್ಲೇ ಕರೆದ್ಬಿಟ್ಟು ಅವ್ರಿಗೆ ಒಂದು ಬೇಬಿ ಶವರ್ ಇವೆಂಟ್ ಥರ ಮಾಡ್ತಾರೆ. ಅಂದರೆ ಸಮ್ ಸೆಷನ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಪ್ಲಸ್ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತಂತೆ. ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಇವಾಗ ಹೋಗಿ ನೋಡಬೇಕು. ಯಾಕೆ ಅಂತ ನಾನು ಇವಾಗ ಹೋಗ್ತಾ ಇದ್ದೀವಿ. 2 o'clock ಇದ್ದಿದ್ದು ನಂಗೆ ಡಾಕ್ಟರ್ ಹೇಳಿದರು 2 ಅಂದ ತಕ್ಷಣ 2ಗೆ ಹೋಗಿಬಿಡಿ, ಬಿಕಾಸ್ ಅಲ್ಲಿ ಅದೇ ಅವರು ಅರೇಂಜ್ ಮಾಡ್ಕೊಳಕ್ಕೆ ಟೈಮ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಮುಂಚೆನೇ ಹೇಳಿರ್ತಾರಂತೆ. ಮತ್ತು ನಂದು ಆಫೀಸ್ ಕೆಲಸ ಇರುತ್ತಲ್ಲ, ಅದು ಮುಗಿಸ್ಕೊಂಡು ನಾನು ಅವಾಗ ಇಟ್ಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ಟೀಮ್ಗೆಲ್ಲ ಹೋಗ್ಬೇಕಲ್ಲ. 2ಗೆ ಅಂತ ಹೇಳಿದರು. ಇವಾಗ 2 o'clock ಆಗಿದೆ. 2:15 ಮನೆ ಬಿಡ್ತೀವಿ. ಕರೆಕ್ಟಾಗಿ 2:30 ಹಂಗೆ ಹೋಗ್ತೀವಿ ಅಂತ ಹಾಫ್ ಆನ್ ಅವರ್ ಡಿಲೇ. 2 hours ಇವೆಂಟ್ ಅಂತೆ. ಸೊ 2:30 ಸ್ಟಾರ್ಟ್ ಆದ್ರೂ 4:30ವರೆಗೂ ಮ್ಯಾನೇಜ್ ಮಾಡ್ಕೋಬೋದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಬೇಬಿ ಶವರ? ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನಿಲ್ಲ, ಒಂದು ಇದಾಕ್ಬಿಟ್ಟು ನಿನಗೆ ತಲೆ ಒಂದು ಪುಟ್ಟು ಕ್ರೌನ್ ಥರದೇನೊಂದು ಹಾಕ್ಬಿಟ್ಟು ಒಂದು ಹಿಂಗೊಂದು ಬರುತ್ತಲ್ಲ ಟೇಪ್ ಥರದೇನೋ ಹಾಕ್ಬಿಟ್ಟು ಒಂದು ಫೋಟೋ ತೆಗೆದು 2 ಗೇಮ್ ಹಾಕಿ ಆಡಿಸ್ಬಿಟ್ಟು ಕಳಿಸ್ತಾರೆ ನನ್ನ ಪ್ರಕಾರ. ಸೊ ಟೈಮ್ ಪಾಸ್ ಮಾಡ್ಬೇಕಷ್ಟೇ. ಏನೋ ಒಂದು ಪ್ಯಾಕೇಜಲ್ಲಿ ಕೊಟ್ಟಿದ್ದಾರೆ, ದುಡ್ಡು ಎಷ್ಟು ತಗೋತಾ ಇದಾರಲ್ಲ, ಅದಕ್ಕಂತೂ ಒಂದು ಪ್ಯಾಕೇಜ್ ಕೊಡಬೇಕು ಅಂತ ಪ್ಯಾಕೇಜ್ ಕೊಟ್ಟಿದ್ದಾರೆ ಅಷ್ಟೇ. Like those thoughts is because some feel gassy or bloated with eggs. Okay, so in case of that, you can include your eggs in your breakfast or your lunch part so that you don't face any further bloating issues. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಇವೆಂಟ್ ಸ್ಟಾರ್ಟ್ ಆಗಿತ್ತು. ತುಂಬ ಏನು ಲೇಟಾಗಿ ಹೋಗಿರಲಿಲ್ಲ. ನಾವು ಒಂದು 5-10 ಮಿನಿಟ್ಸ್ ಲೇಟಾಗಿ ಹೋಗಿದ್ವಿ. ಅಷ್ಟರಲ್ಲಿ ಡಯಟಿಷಿಯನ್ನು ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆಫ್ಟರ್ ಡೆಲಿವರಿ ಏನೇನು ತಿನ್ನಬೇಕು, ಅಂದರೆ ಮನೆಯವ್ರು ಹೇಳೋದೆಲ್ಲ ಫಾಲೋ ಮಾಡಬೇಡಿ, ಸ್ವಲ್ಪ ಪ್ರೋಟೀನ್ಸ್ ಇರೋ ಐಟಮ್ಸ್ ಎಲ್ಲ ತಿನ್ನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ಲ್ಯಾಕ್ಟೇಷನ್ ಸೆಷನ್ ಇತ್ತು. ಅಂದರೆ ಫೀಡಿಂಗ್ ಎಲ್ಲ ಯಾವ ಥರ ಮಾಡಿಸ್ಬೇಕು, ಲೈಕ್ ಮಗುನ ಹೇಗೆ ನಾವು ಲೈಕ್ ಯಾವ ಪೊಸಿಷನಲ್ಲಿ ಇಟ್ಕೊಂಡು ಫೀಡ್ ಮಾಡಿಸ್ಬೇಕು, ಆ ಸೆಷನ್ ಎಲ್ಲ ಆಯಿತು. ಬಟ್ ಇದಕ್ಕೆಲ್ಲ ಎಕ್ಸ್ಟ್ರಾ ಸೆಷನ್ಸು ಇರುತ್ತೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆದಂಗೆ. ಸೊ ಇದು ಅವತ್ತಿನ ದಿನದಲ್ಲಿ ಇನ್ನೊಂದು ಸಲ ರಿಮೈಂಡ್ ಮಾಡೋದಕ್ಕೆ ನಮಗೆ ಒಂದೊಂದು ಸೆಷನ್ ಇರುತ್ತೆ. ಮತ್ತು ಇಂಡಿವಿಜುವಲ್ ಆಗೂ ಕೂಡ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಂಡಿವಿಜುವಲ್ ಕನ್ಸಲ್ಟೇಷನ್ಸು ಇರುತ್ತೆ ಎಲ್ಲ ಡಾಕ್ಟರ್ಸ್ ಹತ್ರನೂ, ಫಿಸಿಯೋಥೆರಪಿಸ್ಟು, ಡಯಟಿಷಿಯನು ಮತ್ತು ಲ್ಯಾಕ್ಟೇಷನ್ನು ಎಲ್ಲ ಸೆಷನ್ನು ಇಂಡಿವಿಜುವಲ್ ಕನ್ಸಲ್ಟೇಷನ್ ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟು ನಮಗೆ ಇಲ್ಲಿ ಫಿಸಿಯೋಥೆರಪಿಸ್ಟ್ ಬಂದು ಲಾಸ್ಟ್ ಗೇಮ್ಸ್ ಎಲ್ಲ ಆಡಿಸಿ ಮತ್ತು ಅದ್ರ ಟೇಪ್ ಎಲ್ಲ ಕೊಟ್ಟಿದ್ರು, ಮಾಮ್ ಟು ಬಿ ಅಂತ ಎಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು. ರ್ಯಾಂಪ್ ವಾಕ್ ಮಾಡಿಸಿ ಅದರಲ್ಲಿ ಯಾರು ವಿನ್ ಆದರೂ ಅವರಿಗೆಲ್ಲ ಪ್ರೈಸಸ್ ಇತ್ತು. ಪ್ಲಸ್ ಮತ್ತು ಹಸ್ಬೆಂಡ್ಸ್ ಬಂದಿರ್ತಾರಲ್ಲ ಜೊತೆಲಿ, ಅವ್ರಿಗೂ ಕೂಡ ಗೇಮ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು ಮಾತ್ರ. ಅಂದರೆ ಟೈಮ್ ಪಾಸು. ಮತ್ತು ಎಲ್ಲರೂ ಒಳ್ಳೆ ಡಕ್ಗಳ ಥರ ನಡೆಯೋದು ನೋಡೋದಕ್ಕೆ ಚೆನ್ನಾಗಿ ಅನಿಸೋದು. ಬಿಕಾಸ್ ಎಲ್ಲರೂ ವೆಯ್ಟ್ ಗೇನ್ ಆಗಿರ್ತೀವಿ, ಎಲ್ಲರೂ ಹೊಟ್ಟೆ ಮುಂದೆ ಇರುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಆ ಟೈಮಲ್ಲಿ. ಅದು ವಿ ಶೇಪ್ ಚೆನ್ನಾಗಲ್ಲ, ವಿ ಶೇಪ್ ವಿ ಕಟ್ ಚೆನ್ನಾಗಲ್ಲ. ಓಕೆ, we have new advice. What's this, girls? What is this? We're still not done. Yes, we got good pose. Lovely. Done. Want me to move? And everyone can do it. Yeah. Thumbs up also. Thumbs up also. We are 95% through the journey. 5% is pending. बाद में there's another mountain to climb. That's most part. On your marks, get set, go. ಈ ಥರ ಎಲ್ಲ ಫನ್ ಗೇಮ್ಸ್ ಇತ್ತು. ಈ ಗೇಮ್ ಆ್ಯಕ್ಚುಲಿ ತುಂಬ ಫನ್ನಿ ಆಗಿತ್ತು. ಇದು ಎಷ್ಟು ಬೇಗ ನಾವು ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಮುಗಿಸ್ಕೊಂಬರ್ತೀವಿ ಅಂತ ಅಲ್ಲ, ಎಷ್ಟು ಕಪ್ಸ್ ಹಾಕ್ತೀವಿ, ಎಷ್ಟಾದರೂ ಟೈಮ್ ತೊಗೋಬೋದು, ಎಷ್ಟು ಕಪ್ಸ್ನ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ನಾವು, ಆ ಥರ ಗೇಮ್ ಇದು.
ಥರ. ಹೆಂಗೆ ಅನ್ನಿಸ್ತಾ ಇದೆ? ಈ ಕಡೆ ಬಾ. ಸೊ ಲಾಸ್ಟಿಗೆ ಬರ್ತಾ ಇದೆ, ಒಂದು ಗಿಫ್ಟ್ ಕೊಟ್ಟರು. ಏನೇನಿದೆ, ಒಂದು ಬಿಬ್ಬಿದೆ ಮತ್ತು ಹಿಮಾಲಯ ಪ್ರಾಡಕ್ಟ್ಸ್ ಚಿಕ್ಕದು ಐಟಮ್ ಕೊಟ್ಟಿದ್ದಾರೆ. ಇದೇನಿದು ಹ್ಯಾಪಿ ಬೇಬಿ ಗಿಫ್ಟ್ ಪ್ಯಾಕ್. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ಥರ ಒಂದು ಆಯಿಲು, ಸೋಪು ಮತ್ತು ಬಾಡಿ ಪೌಡರ್ ಏನೋ ಇದೆ. ದೆನ್ ಒಂದು ಕ್ರೀಮು, ದೆನ್ ಮಾಮ್ ಟು ಬಿ ಆನ್ ಬೋರ್ಡ್, ಬೇಬಿ ಆನ್ ಬೋರ್ಡ್, ಸಮಥಿಂಗ್ ಇದೇನೋ ಚೆನ್ನಾಗಿತ್ತು. ಟೈಮ್ ಪಾಸು. ನಾನು ಇದು ಹಾಕೊಂಡೇ ಬರ್ತಾ ಇದ್ದೀನಿ. ನೋಡಿದ್ರಲ್ಲ ಬೇಬಿ ಶವರ್ ಇವೆಂಟ್ ಹೇಗಾಯಿತು Cloud9ಅಲ್ಲಿ ಅಂತ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.